ಅವರು ಕೂಡ ನಮ್ಮ IPD ಸಾಲಪ್ಪನವರ ವರದಿ ಬಗ್ಗೆ ಅವರು ಸಮಗ್ರ ಮಾಹಿತಿನ ಕೊಟ್ಟಿದ್ದಾರೆ. ನಾನು ಸಿಂಪಲ್ ಆಗಿ ಇದು ಮಾಹಿತಿಗೆ ಒಂದು 4 ಪಾಯಿಂಟ್ಸ್ ಮಾತ್ರ ನಿಮಗೆ ಮುಖ್ಯವಾಗಿ ತಿಳಿಸ್ತೀನಿ. ಒಂದು, ಈ ಸ್ವೀಪರ್ಸ್ ಮತ್ತು ಸ್ಕ್ಯಾವೆಂಜರ್ಸ್ಗಳ ಸ್ಥಿತಿಗತಿಗಳ ಬಗ್ಗೆ ಒಂದು ಅಧ್ಯಯನ ನಡೆಯುತ್ತದೆ IPD ಸಾಲಪ್ಪನವರ ಅಧ್ಯಕ್ಷತೆಯಲ್ಲಿ. ಆ ಸಮಿತಿಯಲ್ಲಿ 13 ಜನ ಇರ್ತಾರೆ. 13 ಜನರ ತಂಡದೊಂದಿಗೆ 1973ರಿಂದ 76ವರೆಗೂ ಬೇರೆ ಬೇರೆ ರಾಜ್ಯಗಳಿಗೆ ಮತ್ತು ಪ್ರತಿ ಜಿಲ್ಲೆಗಳಿಗೂ ಹೋಗಿ ಸ್ಕ್ಯಾವೆಂಜರ್ಸು ಮತ್ತು ಸ್ವೀಪರ್ಸು ಯಾವ ರೀತಿ ಒಂದು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ, ಯಾವ ರೀತಿ ಅನುಕೂಲಗಳಿದೆ, ಅವ್ರ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿ ಅವರು 1976ರಲ್ಲಿ ರಾಜ್ಯ ಸರ್ಕಾರಕ್ಕೆ 310 ಪುಟಗಳ ಸಮಗ್ರ ವರದಿನ 17 ಅಂಶಗಳ 96 ಶಿಫಾರಸುಗಳನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಅದರಲ್ಲಿ 36 ಶಿಫಾರಸುಗಳು ಅನುಷ್ಠಾನ ಮಾಡಲು 1977ರಲ್ಲಿ ಆಗ ಇದ್ದಂಥ ಸರ್ಕಾರ, ಆಗ ಮುಖ್ಯಮಂತ್ರಿಗಳು ದೇವರಾಜ ಅರಸು ಇರ್ತಾರೆ. ಆ ಸಮಯದಲ್ಲಿ 36 ಅಂಶಗಳಲ್ಲಿ 17 ಅಂಶಗಳನ್ನ ಅನುಷ್ಠಾನ ಜಾರಿಗೆ ಮಾಡಿರ್ತಾರೆ. ಇನ್ನು 17 ಅಂಶಗಳು ಜಾರಿಗೆ ಬರಬೇಕಾಗಿದೆ. ಈ ವಿಚಾರವಾಗಿ ನಾವು ಈಗ ಪ್ರೆಸೆಂಟು ಈ ವಿಚಾರವಾಗಿ ಸುಮಾರು 36 ಅಂಶಗಳನ್ನು ಒಟ್ಟಾರೆ ಜಾರಿ ಮಾಡೋದಕ್ಕೆ ಸರ್ಕಾರ ನಿರ್ದೇಶನ ಕೊಡಬೇಕು. ಪ್ರತಿ ಜಿಲ್ಲೆಗಳಲ್ಲೂ ಈ ಒಂದು IPD ಸಾಲಪ್ಪನವರ 36 ಅಂಶಗಳನ್ನು ಜಾರಿಗೆ ತಂದು ಅದು ಪ್ರತಿಫಲನ ಪ್ರತಿಯೊಬ್ಬ ಪೌರ ಕಾರ್ಮಿಕನು ಫಲಾನುಭವಿ ಆಗಿರಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು IPD ಸಾಲಪ್ಪನವರ ವರದಿನ ಮುಂದೆ ಇಟ್ಕೊಂಡು ವಿಚಾರ ಸಂಕಿರಣ ನಡೆಸ್ತಾ ಇದ್ದೀವಿ. ಈ ವಿಚಾರ ಸಂಕಿರಣದಲ್ಲಿ ಮುಖ್ಯವಾಗಿ ನಾವು ಕಾರ್ಮಿಕರನ್ನ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲವೊಂದು ಮಿನಿಸ್ಟ್ರಿಗಳನ್ನ ಇಲ್ಲಿ ಆಹ್ವಾನ ಮಾಡಿದ್ದೀರಿ ಈ ವಿಚಾರ ಸಂಕಿರಣಕ್ಕೆ. ಈ 36 ಅಂಶಗಳಲ್ಲಿ ನಮ್ಮ ಪೌರ ಕಾರ್ಮಿಕರ ಸ್ಥಿತಿಗತಿಗಳ ಬಗ್ಗೆ ಪೂರ್ತಿ ಅದರಲ್ಲಿ ಆದೇಶಗಳನ್ನ ಹೊರಡಿಸಿರೋದ್ರಿಂದ ಮತ್ತು ಇನ್ನು 17 ಅಂಶಗಳನ್ನ ಹೊರಡಿಸಬೇಕಾಗಿರೋದ್ರಿಂದ ನಾವು ಈ ವಿಚಾರ ಸಂಕಿರಣ ಹಮ್ಮಿಕೊಂಡು ಮತ್ತು ಕಾರ್ಮಿಕರಿಗೆ ಈ 36 ಅಂಶಗಳಲ್ಲಿ ಯಾವ ರೀತಿ ಒಂದು ಸೌಕರ್ಯಗಳು ಸಿಗಬೇಕಾಗಿದೆ ಅನ್ನೋದನ್ನು ಅವ್ರಿಗೆ ಅರಿವು ಮೂಡಿಸೋ ಒಂದು ನಿಟ್ಟಿನಲ್ಲಿ ಈ ವಿಚಾರ ಸಂಕಿರಣನ ನಾವು 14ನೇ ತಾರೀಕು 11 ಗಂಟೆಯಿಂದ 1:30 ಗಂಟೆವರೆಗೂ ನಾವು ನಿಗದಿ ಮಾಡಿದ್ದೀವಿ ಸರ್.